ಗೌಡ್ರಿಗೆ, ಯಾಕಂದ್ರೆ ಅವ್ರಿಗೆ ಜಮೀನ್ ಸಿಗುತ್ತಾ. ಸೊ ಈಗ ನಾರಾಯಣ ಹಾಗೂ ಯಮುನಾ ಕೇಸಲ್ಲಿ ಸಂತೋಷ್ ರಾವ್ ಆರೋಪಿ ಅಲ್ಲ ಅಂತ ಪ್ರೂವ್ ಆದ್ಮೇಲೆ ಹಾಗಿದ್ರೆ ಕೊಲೆ ಮಾಡಿದವ್ರು ಯಾರು ಅಂತ ಹಾಗೆ ಥಿಂಕ್ ಮಾಡಿದ್ರೆ ಗಿರೀಶ್ ಮುಟ್ಟಣ್ಣನವರಿಗೆ ಆ ಊರಿನ ಗೌಡ್ರ ಮೇಲೆ ಡೌಟ್ ಬರುತ್ತೆ. ಅದೇ ಒಂದು ಡೌಟ್ ಅಲ್ಲಿ ಗಿರೀಶ್ ಮುಟ್ಟಣ್ಣನವರು ಮಹೇಶ್ ತಿಮ್ರೊಡ್ಡಿ ಅಂತ ಇನ್ನೊಬ್ರ ಜೊತೆ ಸೇರ್ಕೊಂಡು ಈ ಹಿಂದೆ ಆ ಒಂದು ಊರಲ್ಲಿ ಆ ಧರ್ಮಸ್ಥಳದಲ್ಲಿ ಈ ಊರಿನ ಗೌಡ್ರು ಯಾವ್ದಾವ್ದೆಲ್ಲ ಕ್ರೈಮ್ ಗಳು ಮಾಡಿದಾರೆ ಅಂತ ಊರಿನ ಜನರಿಂದ ತಿಳ್ಕೊತಾರ. ನಂತರ ಆ ಊರಿನ ಜನ ಯಾವ್ದಾವ್ದೆಲ್ಲ ಮ್ಯಾಟರ್ಸ್ ಹೇಳಿದ್ರು ಆ ಕೇಸ್ ಫೈಲ್ಸ್ ನೆಲ್ಲ ತಿರುಗಿಸಿ ಮುರುಗಿಸಿ ನೋಡಿದಾಗ ನೀವು ನಂಬಲ್ಲ, ಸೌಜನ್ಯ ಕೇಸ್ ಏನೇನು ಅಲ್ಲ, ಅದಕ್ಕಿಂತ ಭೀಕರ ಕೊಲೆಗಳು ಧರ್ಮಸ್ಥಳದಲ್ಲಿ ಆಗಿವೆ. ಅಂಡ್ ಎಲ್ಲಾ ಕೊಲೆಗಳ ಹಿಂದೆ ಗೌಡ್ರು ಕುಟುಂಬದ್ದೇ ಕೈ ಇದೆ ಅಂತ ಎದ್ದು ಕಾಣಿಸುತ್ತೆ. 1977 ವೇದಾವಲ್ಲಿ ಕೇಸ್. ಧರ್ಮಸ್ಥಳ ಹತ್ತಿರ SDM ಪ್ರೈಮರಿ ಅಂಡ್ ಹೈಸ್ಕೂಲ್ ಅಂತ ಒಂದು ಸ್ಕೂಲ್ ಇರುತ್ತೆ. ಅಂಡ್ ಈ ಒಂದು ಪ್ರೈವೇಟ್ ಸ್ಕೂಲ್ ಬೇರೆ ಯಾರ್ದು ಅಲ್ಲ, ಆ ಗೌಡ್ರು ಕುಟುಂಬದ. ಈ ಸ್ಕೂಲ್ ಅಲ್ಲಿ 1977 ಅಲ್ಲಿ ವೇದಾವಲ್ಲಿ ಅಂತ ಒಬ್ರು ಟೀಚರ್ ವರ್ಕ್ ಮಾಡ್ತಿರ್ತಾರ. ವೇದಾವಲ್ಲಿ ಆ ಟೀಚರ್ ಜಾಬ್ ಗೆ ತುಂಬಾನೇ ಓವರ್ ಕ್ವಾಲಿಫೈಡ್. ಅವರ ಕ್ವಾಲಿಫಿಕೇಶನ್ಸ್ ನ ಗಮನದಲ್ಲಿ ಇಟ್ಕೊಂಡ್ರೆ ಅವ್ರಿಗೆ HM ಅಥವಾ ಪ್ರಿನ್ಸಿಪಲ್ ನ ಪೋಸ್ಟ್ ಸಿಗ್ಬೇಕು. ಆದ್ರೂ ಸಹ ವೇದಾವಲ್ಲಿ ಆಸ್ ಎ ಟೀಚರ್ ಆಗಿನೇ ಕೆಲಸ ಮಾಡ್ಕೊಂಡು ಹೋಗ್ತಿರ್ತಾರ. ಒಮ್ಮೆ ಏನಾಗುತ್ತೆ, ಸ್ಕೂಲ್ ಅಲ್ಲಿ ಪ್ರಿನ್ಸಿಪಲ್ ನ ಪೋಸ್ಟ್ ಖಾಲಿ ಆಗುತ್ತೆ. ಅಂಡ್ ಆ ಒಂದು ಪೋಸ್ಟ್ ಗೆ ಎಲ್ರು ಏನ್ ಅನ್ಕೊಳ್ತಾರೆ, ವೇದಾವಲ್ಲಿನೇ ಸೆಲೆಕ್ಟ್ ಮಾಡೋದು ಅಂತ. ಆದ್ರೆ ವೇದಾವಲ್ಲಿಯ ಕ್ಯಾಸ್ಟ್ ಬೇರೆ ಇದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆ ಪ್ರಿನ್ಸಿಪಲ್ ನ ಪೋಸ್ಟ್ ವೇದಾವಲ್ಲಿಗೆ ಸಿಗದೆ ಬೇರೆ ಯಾರನ್ನೋ ತಂದು ಕೂರಿಸ್ಬಿಟ್ಟಿರ್ತಾರ. ಇದರಿಂದ ಟೀಚರ್ ವೇದಾವಲ್ಲಿಗೆ ತುಂಬಾ ಕೋಪ ಬಂದು ಅವ್ರ ಸ್ಕೂಲ್ ಮುಂದೆ ಪ್ರೊಟೆಸ್ಟ್ ಮಾಡೋದ್ ಸ್ಟಾರ್ಟ್ ಮಾಡ್ತಾರ. ಅಂಡ್ ಈ ವಿಷಯ ಸ್ಕೂಲ್ ನ ಓನರ್ಸ್ ಗೆ ಇಷ್ಟ ಆಗಲ್ಲ. ಸೊ ಅವರು ಆ ಕೋಪನ ಹಾಗೆ ಮನ್ಸಲ್ಲಿ ಇಟ್ಕೊಂಡಿರ್ತಾರ. ಒಮ್ಮೆ ಏನಾಗುತ್ತೆ, ಸ್ಕೂಲ್ ರಜೆ ಇರುತ್ತೆ, ವೇದಾವಲ್ಲಿ ಮನೇಲಿ ಇರ್ತಾರ. ಅಂಡ್ ಅವ್ರ ಹಸ್ಬೆಂಡ್ ಡಾಕ್ಟರ್ ಅರಳೆ ಅವ್ರಿಗೆ ಯಾವ್ದೋ ಬೇರೆ ಊರಲ್ಲಿ ಒಂದು ಕಾಲೇಜ್ ಅಲ್ಲಿ ಸೆಮಿನಾರ್ ಏನೋ ಇರುತ್ತೆ. ಸೊ ಅವರು ಅಲ್ಲಿಗೆ ಹೋಗಿರ್ತಾರೆ. ಈಗ ಮನೇಲಿ ಇರೋದು ವೇದಾವಲ್ಲಿ ಒಂದೇ. ಇದೇ ಒಂದು ಅವಕಾಶನ ನೋಡ್ಕೊಂಡು ಯಾರೋ ವೇದಾವಲ್ಲಿ ಅವ್ರ ಮನೆಗ್ ನುಗ್ಗಿ ವೇದಾವಲ್ಲಿಗೆ ಹೊಡೆದು ನಂತರ ಅವ್ರನ್ನ ಜೀವಂತವಾಗಿ ಸುಟ್ಬಿಡ್ತಾರ. ಸ್ವಲ್ಪ ಹೊತ್ತು ನಂತರ ರಾತ್ರಿ ಆಗ್ತಿದ್ದಂಗೆ ಡಾಕ್ಟರ್ ಅರಳೆ ಅವರು ಮನೆಗೆ ವಾಪಸ್ ಬರ್ತಾರೆ. ಅಂಡ್ ಮನೆ ಒಳಗಡೆ ಬಂದ್ ನೋಡಿದ್ರ ವೇದಾವಲ್ಲಿ ಅವರು ಸತ್ ಹೋಗಿ ಅವರ ಬಾಡಿ ಸುಟ್ ಹೋಗಿ ನೆಲದ ಮೇಲೆ ಬಿದ್ದಿದೆ. ಹೆಂಡತಿನ ಕಳ್ಕೊಂಡಿರುವಂತಹ ದುಃಖನ ಸೈಡ್ಗೆ ಇಟ್ಟು ಡಾಕ್ಟರ್ ಅರಳೆ ಅವರು ಮೊದ್ಲು ಪೊಲೀಸ್ ಸ್ಟೇಷನ್ ಹೋಗ್ಬಿಟ್ಟು ನಮ್ ಮನೆಗೆ ನಾನ್ ಇಲ್ದೇ ಇರುವಂತಹ ಸಮಯನ ನೋಡ್ಕೊಂಡು ಯಾರೋ ಮನೆ ಒಳಗಡೆ ನುಗ್ಗಿ ನನ್ನ ಹೆಂಡತಿನ ಹೊಡೆದು ನಂತರ ಅವಳನ್ನ ತುಂಬಾ ಭೀಕರವಾಗಿ ಸಾಯಿಸಿದರೆ ಅಂತ ಪೊಲೀಸ್ ಅವ್ರಿಗೆ ರಿಪೋರ್ಟ್ ಕೊಡಕ್ ಹೋದ್ರೆ ಅಲ್ಲಿ ಪೊಲೀಸ್ ಅವರು ಉಲ್ಟಾ ಡಾಕ್ಟರ್ ಅರಳೆ ಮೇಲೆನೆ FIR ಬರ್ದು ನೀನೇ ನಿನ್ ಹೆಂಡತಿನ ಸಾಯಿಸಿದ್ಯಾ, ನಾಟಕ ಮಾಡಬೇಡ ಅಂತ ಅವ್ರನ್ನೇ ಅರೆಸ್ಟ್ ಮಾಡ್ಬಿಡ್ತಾರ. ನಂತರ 2-3 ವರ್ಷ ಜೈಲಲ್ಲೇ ಇದ್ದು ಡಾಕ್ಟರ್ ಅರಳೆ ಅವರು ತಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೂಲಕ ಎವಿಡೆನ್ಸ್ ನೆಲ್ಲ ಕಲೆಕ್ಟ್ ಮಾಡಿಸಿ ತಾನ ಕೊಲೆನ ಮಾಡಿಲ್ಲ, ತನ್ನ ಹೆಂಡತಿನ ಸಾಯಿಸಿಲ್ಲ ಅಂತ ಕೋರ್ಟ್ ಅಲ್ಲಿ ಪ್ರೂವ್ ಮಾಡ್ಕೊಂಡು ಜೈಲಿಂದ ರಿಲೀಸ್ ಆಗ್ತಾರ. ಸೊ ಈಗ ಡಾಕ್ಟರ್ ಅರಳೆ ಅವರು ಈ ಒಂದು ಕ್ರೈಮ್ ನ ಮಾಡಿಲ್ಲ ಅಂತಂದ್ರೆ ವೇದಾವಲ್ಲಿನ ಅಷ್ಟು